ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಡೈಲಿ ವ್ಲಾಗ್ ಹಾಕೋಣ ಅಂತ ಅಂದ್ಕೊತೀನಿ, ಆದರೆ ಕೆಲವೊಂದು ಕಾರಣಾಂತರಗಳಿಂದ ನನಗೆ ವ್ಲಾಗ್ ಹಾಕೋಕ್ಕೆ ಆಗ್ತಾಯಿಲ್ಲ. ಏನಕ್ಕೆ ಅಂತ ಮುಂದಿನ ವ್ಲಾಗ್ಗಳಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ಸರಿ ಹೇಗೆ ಮಾಡ್ಕೊಂಡು ಸ್ವಲ್ಪ ಎಡಿಟಿಂಗ್ ಮಾಡಿ ವ್ಲಾಗ್ ಹಾಕ್ತಾಯಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಊರಿಗೆ ಬಂದಿದ್ದೀನಿ, ಇನ್ನು ಸ್ವಲ್ಪ ದಿನ ಇಲ್ಲೇ ಇರ್ತೀನಿ, ಅಮ್ಮಂಗೆ ಹುಷಾರಿಲ್ಲದೆ ಇರೋದ್ರಿಂದ ನೋಡ್ಕೊಬೇಕಲ್ವಾ. ಸೊ ಯಾರಾದರೂ ಸರಿ ನೋಡ್ಕೊತಾ ಇರಬೇಕು ಅಂತ. ಇವಾಗ ನನಗೂ ಸ್ವಲ್ಪ ನನಗೂ ಮೈಂಡ್ ಸ್ವಲ್ಪ ಸ್ಟ್ರೆಸ್ ಆಗಿಬಿಟ್ಟಿತ್ತು, ಮೆಂಟಲಿ ಒಂಥರ. ಆದ್ದರಿಂದ ಇವಾಗ ನನಗೂ ಒಂದು ಸ್ವಲ್ಪ ಪೀಸ್ಫುಲ್ಲಾಗಿರಬೇಕು ಎಲ್ಲಾದರೂ ಊರಲ್ಲಿ ಅಂತ ಅನ್ನಿಸ್ತಾಯಿತ್ತು. ಭದ್ರಾವತಿಗಂತೂ ಹೋಗೋದಕ್ಕಾಗಲ್ಲ. ಅಂದರೆ ಭದ್ರಾವತಿ ಅಂದರೆ ಅಮ್ಮ ಮನೆ ಇದ್ದರೆ ಅಲ್ಲಿ ಹೋಗ್ಬಿಡ್ತಾಯಿದ್ದೆ. ಇವಾಗಿಲ್ಲ, ಅಮ್ಮಂಗೆ ಹುಷಾರಿಲ್ಲದೆ ಇರೋದ್ರಿಂದ ಅಮ್ಮಂಗೂ ನಾವು ಏನಾದರೂ ಅಮ್ಮಂಗೆ ಸ್ವಲ್ಪ ನೋಡ್ಕೊಳಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿಗೆ ಬಂದಿದ್ವಾ. ಅಮ್ಮಂಗೆ ಡಾಕ್ಟ್ರು ಹೇಳಿದ್ದಾರೆ, ಅದೇ ಬಿಫೋರ್ ಫುಡ್ಡು ಆಫ್ಟರ್ ಫುಡ್ಡು ಶುಗರ್ ಟೆಸ್ಟು ಮತ್ತು BP ಟೆಸ್ಟು ಅದೆಲ್ಲ ಪ್ರತಿಯೊಂದನ್ನು ಚೆಕ್ ಮಾಡಿ ನೋಟ್ ಮಾಡಿ ಎಲ್ಲ ಇಡಬೇಕು ಅಂತ ಹೇಳಿದ್ದಾರೆ. ಸೊ ಅದರಿಂದ ಅದೆಲ್ಲ ಡೈಲಿ ಅದು ನಡೀತಾನೇ ಇರುತ್ತೆ. ಇವಾಗ ರಕ್ಷಿತ್ ಎಲ್ಲ ಶುಗರ್ ಟೆಸ್ಟ್ ಮಾಡ್ತಾಯಿದ್ದಾನೆ. ಇದೆಲ್ಲ ನಮಗೆ ಹೊಸ್ತಲ್ಲ, ನಮ್ಮ ಮನೆಯಲ್ಲಿ ಇದೆಲ್ಲ ಇದೆ. BP ಟೆಸ್ಟ್ ಮಾಡೋದಾಗಲಿ ಶುಗರ್ ಟೆಸ್ಟ್ ಮಾಡೋದಾಗಲಿ ನನಗೆ ಅದೆಲ್ಲ ಇರೋದ್ರಿಂದ, ನಮ್ಮ ಮನೇಲಿ ಇರೋದ್ರಿಂದ, ಮತ್ತು ಮಮ್ಮಿಗೆ ನಾವು ಅದೆಲ್ಲ ಟೆಸ್ಟ್ ಮಾಡ್ತಿದ್ವಲ್ಲ ಅದೆಲ್ಲ ಗೊತ್ತಿರೋದ್ರಿಂದ ನಮಗಿಲ್ಲ ಇದೆಲ್ಲ ಕಷ್ಟ ಅಂತ ಅನ್ಸೋದಿಲ್ಲ, ಈಸಿ ಅಂತ ಅನಿಸುತ್ತೆ. ಸೊ ಆದರೂ ಬೆಳಗ್ಗೆ ಎದ್ದೆಲ್ಲ ಮಾಡ್ತಾಯಿದ್ರು. ಇನ್ನು ಬೆಳಗ್ಗೆ ತಿಂಡಿ ಏನಪ್ಪ ಮಾಡೋಣ ಅಂತ ಅಂದ್ಕೊತಾ ಇರುವಾಗ ಹಿಂದಿನ ವೀಡಿಯೋ ನೋಡಿದ್ರಲ್ಲ, ನಮ್ಮ ಹಳ್ಳಿ ಲೈಫ್ ಹೆಂಗಿರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಸೊ ಇಡ್ಲಿಗೆ ಇಡ್ತಾಯಿದ್ದೀನಿ, ಅಂದರೆ ದೋಸೆ ಇಲ್ಲ ಇಡ್ಲಿ ಎರಡರಲ್ಲಿ ಒಂದು ಮಾಡೋಣ ಅಂತ. ಸೊ ಇಡ್ಲಿ ಹಿಟ್ಟು ಚೆನ್ನಾಗಿ ಹುಳಿ ಬಂದಿತ್ತು. ಸೊ ಯಾವುದೇ ರೀತಿ ಸೋಡಾ ಎಲ್ಲ ಆ್ಯಡ್ ಮಾಡ್ತಾನೇ ಇಲ್ಲ ನಾನು, ಜಸ್ಟ್ ಹುಳಿ ಚೆನ್ನಾಗಿ ಬಂದಿತ್ತಾ, ಅದಕ್ಕೆ ಇಡ್ಲಿ ಮಾಡಿಬಿಡೋಣ ಅಂದ್ಬಿಟ್ಟು ಇಡ್ಲಿ ಮಾಡ್ತಾಯಿದ್ದೀನಿ. ಮತ್ತು ಬೆಳಗ್ಗೆ 8 ಗಂಟೆ 8:15 ಅಷ್ಟೊತ್ತಿಗೆ ತಿಂಡಿ ಕೊಟ್ಬಿಡ್ಬೇಕು ಅಮ್ಮಂಗೆ. ಸೊ ಏನೋ ಅವರು ಹಾಲು ಕುಡಿಯೋದು ಕಾಫಿ ಕುಡಿಯೋದು ಆ ಥರ ಎಲ್ಲ ಜಾಸ್ತಿ ಇಲ್ಲ, ಲೈಟಾಗಿ ಒಂದು ಸ್ವಲ್ಪ ಹಾಲು ಅಷ್ಟೇ ಕೊಡೋದು. ಸೊ ಅದರಿಂದ ಎದ್ದೇಳ್ತಿದ್ದಂಗೆ ನಾನು ಮೊದಲಿಗೆ ಇಡೋದೇ ತಿಂಡಿ. ಸೊ ಅದ್ರ ಜೊತೆಗೆ ಏನು ಮಾಡೋಣ ಅನ್ನುವಾಗ ಹಿಂದಿನ ದಿನ ಮಾಡಿದ್ದು ಇದ್ಕವ್ರೆ ಕಾಳು ಸಾಂಬಾರು ಇತ್ತಲ್ಲ, ಅಮ್ಮ ದೋಸೆ ನೀನು ಯಾಕಮ್ಮ ಅಂತಲೇ ಇದ್ರಲ್ಲ. ಸೊ ಸರಿ ಆಯಿತು, ಇಡ್ಲಿನೇ ಮಾಡ್ಬಿಡಿ, ಇಡ್ಲಿನೂ ಚೆನ್ನಾಗಿರುತ್ತಲ್ಲ ಸಾಂಬಾರು ಜೊತೆಗೆ. ಮತ್ತು ಸಾಂಬಾರು ಜೊತೆಗೆ ಇನ್ನೂ ಏನಾದ್ರು ಮಾಡಬೇಕು ಅಂತಂದರೆ ಸೋಮು ಇಷ್ಟಪಡೋದು ಶೇಂಗಾ ಚಟ್ನಿ. ಸೊ ಶೇಂಗಾ ಚಟ್ನಿನೂ ಕೂಡ ಮಾಡೋಣ ಅಂತ ಅಂದ್ಕೊಂಡೆ. ಫಸ್ಟ್ ಇಡ್ಲಿಗೆ ಇಟ್ಬಿಡೋಣ, ಅದು ಬೇಯ್ತಾ ಆಮೇಲೆ ಬೇಕಿದ್ರೆ ಶೇಂಗಾ ಚಟ್ನಿ ಮಾಡಿಬಿಡೋಣ ಅಂತ. ಇನ್ನು ತೆಂಗಿನಕಾಯಿ ತುರಿನೂ ಅಷ್ಟೇ, ಹಿಂದಿನ ದಿನವೇ ಎಲ್ಲ ತುರಿದು, ಅಂದರೆ ನನಗೆ ಹೆಂಗೆ ಅಂತಂದರೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಸೊ ಈಸಿ ಆಗಬೇಕು ನನಗೆ. ತೆಂಗಿನಕಾಯಿ ತುರಿ ಸ್ವಲ್ಪ ಕಷ್ಟ ಆಗುತ್ತೆ, ಮತ್ತು ಇನ್ನೂ ಕೆಲವೊಂದು ಕೆಲಸಗಳೆಲ್ಲ ಏನಿರುತ್ತೆ ಅದೆಲ್ಲ ಹಿಂದಿನ ದಿನವೇ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಇನ್ನು ಖುಷಿಮ ಎದ್ದಿರಲಿಲ್ಲ. ನಾವೆಲ್ಲ ಇಲ್ಲಿ ಬಂದು ರೂಮಲ್ಲೆಲ್ಲ ಮಲ್ಕೊಳ್ಳೋದಿಲ್ಲ. ಸೊ ನಾವೆಲ್ಲರೂ ಇಲ್ಲೇ ಆರಾಮಾಗಿ ಹಾಲಲ್ಲೇ, ಇವಾಗ ಸೆಕೆ ಇರೋದ್ರಿಂದ ಹಾಲಲ್ಲೇ ಎಲ್ಲರೂ ಒಟ್ಟಿಗೆ ಮಲ್ಕೊಂಡು ಬಿಡ್ತೀವಿ. ಇಲ್ಲಿ ಡಬಲ್ ಬೆಡ್ರೂಮ್ ಇರೋದು, ಅಪ್ಪ ಅಮ್ಮ ಒಂದು ರೂಮ್ನಲ್ಲಿ ಮಲ್ಕೊತಾರೆ, ಹಾಗೆ ಇನ್ನೊಂದು ರೂಮಲ್ಲಿ ಮಿಲನ್ನು ರಕ್ಷಿತ್ ಅವ್ರು ಮಲ್ಕೊತಾರೆ. ನಾವು ಅಯ್ಯೋ ಯಾವ ಬೆಡ್ ಬೇಡ ಏನು ಬೇಡ, ಸೊ ಆರಾಮಾಗಿ ಸೆಕೆ ಆಗೋದಕ್ಕೂ ಒಂದು ನೆಲದ ಮೇಲೆ ಒಂದು ಚಾಪೆ ಹಾಕ್ಕೊಂಡ್ರೆ ಸಾಕಪ್ಪ, ಆರಾಮಾಗಿ ನಿದ್ದೆ ಮಾಡಿಬಿಡೋಣ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಹೆಂಗೆ ಅಂದರೆ ನಮ್ಮ ಮನೇಲಾದರೆ ಹೋಗೋದು ಮಲ್ಕೊಳ್ಳೋದು ಒಂದು ಸ್ವಲ್ಪ ಕೆಲಸ ಮಾಡೋದು ಮಲ್ಕೊಳ್ಳೋದು ಬೆಡ್ ಮೇಲೆ, ಆ ಥರ ಬಾಡಿನಾರು ಒಂದು ಸ್ವಲ್ಪ ಕೊಡ್ತಿರ್ತೀವಿ. ಸೊ ಇಲ್ಲಿ ಹೆಂಗೆ ಅಂತಂದರೆ ನಾನ್ ಸ್ಟಾಪ್ ಕೆಲಸ ಮಾಡ್ತಾನೆ ಇರು, ನನಗೆ ಎಲ್ಲೆಲ್ಲೂ ಮಲ್ಗೋಕ್ಕೆ ಕಂಫರ್ಟಬಲ್ ಆಗ್ತಾ ಇರಲಿಲ್ಲ. ಹಂಗಂದ್ರೆ ದಿವಾನ್ ಕಾಟ ಇದೆಯಲ್ಲ ಸಿಂಗಲ್ಲು, ಅಲ್ಲಿ ಮಲ್ಕೊತೀನಿ ಅಷ್ಟೇನೇ. ಅದು ಬಿಟ್ಟರೆ ಇಲ್ಲ, ನನಗೂ ಟಯರ್ಡ್ ಆಗಿಬಿಟ್ಟಿತ್ತು. ಹಿಂದಿನ ದಿನ ಟ್ರಾವೆಲ್ ಮಾಡ್ಕೊಬಂದಿದ್ವಿ, ತುಂಬ ಹೆವಿ ಕೆಲಸ ಆಗಿತ್ತು ಬೇರೆ. ಸೊ ಚೆನ್ನಾಗಿ ನಿದ್ದೆ ಬಂತು, ಬೆಳಗ್ಗೆ ಎದ್ದಾಳೋಕ್ಕೆ ಆಗ್ತಾಯಿಲ್ಲ ನನಗೆ. 8 ಗಂಟೆ ಕಮ್ಮಿ ಎದ್ದಾಳೋದಕ್ಕೆ ಆಗೋದೇ ಇಲ್ಲ, ನಮ್ಮ ಮನೇಲಾಗಲಿ ಇಲ್ಲ ಇದರಲ್ಲಾಗಲಿ, ಎಲ್ಲೇ ಹೋದರೂ ಅಷ್ಟೇ 8 ಗಂಟೆ ಕಮ್ಮಿ ನಾನು ಎದ್ದಾಳಲ್ಲ. ಸೊ ಆದರೂ 7:15ಗೇನೆ ಎಚ್ಚರ ಆಗ್ತಾಯಿತ್ತು. ಸೊ ಆದ್ದರಿಂದ ಅಮ್ಮಂಗೂ ತಿಂಡಿ ಬೇರೆ ಕೊಡಬೇಕಲ್ಲ, ಆಲ್ಮೋಸ್ಟ್ 8 ಗಂಟೆ ಒಳಗಡೆ ಸೇಮ್ ಹಂಗೆ ಎದ್ಬಿಟ್ಟೆ. ಎದ್ದಿದ ತಕ್ಷಣ ಇಡ್ಲಿ ಇಟ್ಟು ಇದನ್ನು ಶೇಂಗಾ ಚಟ್ನಿನೂ ರೆಡಿ ಮಾಡಿದೆ. ಕರ್ಬೇವಿನ ಸೊಪ್ಪು ಬೇಕಾಗಿತ್ತು. ಮಿಲನ್ಗೆ ಕರ್ಬೇವಿನ ಸೊಪ್ಪು ಕಿತ್ಕೊಬಾರು ಅಂತ ಹೇಳಿದ್ರೆ ಹೋಗ್ಬಿಟ್ಟು ಕಡ್ಡಿನ ಅಲ್ಲೇ ಬಿಟ್ಬಿಟ್ಟು ಬರೀ ಎಲೆ ಮಾತ್ರ ತರ್ಕೊಂಡು ಹಿಂಗೆ ಕಿತ್ಕೊಂಡು ಬಂದಿದ್ದ. ಹಂಗೆ ಮಾಡಿಬಿಟ್ರು ಕಣ್ರು. ಆಗ್ಬಿಟ್ಟು ನಾನೇ ಹೋಗ್ಬಿಟ್ಟು ತೊಗೊಂಬಂದೆ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಎಲ್ಲ ಹಾಕಿ, ಮತ್ತು ಒಗ್ಗರಣೆ ಮಾಡಿದ್ದೀನಿ ಇವತ್ತು. ಮನೆಗೆ ನಾನು ಚಟ್ನಿನ ಒಗ್ಗರಣೆ ಮಾಡಲ್ಲ ಮನೇಲಿ, ಇವತ್ತು ಒಗ್ಗರಣೆ ಮಾಡಿದೆ ಇಡ್ಲಿ ಜೊತೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳಿ. ನಮ್ಮ ಸೋಮ್ಗೆ 8 ಗಂಟೆ ಒಳಗಡೆ ತಿಂಡಿ ಕೊಟ್ಬಿಟ್ರೆ ಅವ್ರಿಗೊಂಥರ ಖುಷಿ. ಇವಾಗ ಅವ್ರ ಅಮ್ಮ ಪಾರ್ವತಮ್ಮನ ಜೊತೆಗೆ ಸೋಮ್ಗೂ ತಿಂಡಿ ಟೈಮಿಗೆ ಹೊತ್ತೊತ್ತಿಗೆ ಕರೆಕ್ಟಾಗ್ತದೆ. ಸೋಮು ಹಸಿವು ತಡ್ಕೊಳ್ಳಲ್ಲ.
ಸೊ ನಾನು ಬೇಗ ಎದ್ದು ತಿಂಡಿ ಮಾಡಿಕೊಡಲ್ಲ. ನಂದೇನಿದ್ರು ಅಂದರೆ ನಾನು 8 ಗಂಟೆಗೆ ಇದ್ದರೆ 9 ಗಂಟೆ ಅಷ್ಟೊತ್ತು ತಿಂಡಿ ಮಾಡಿಕೊಟ್ಬಿಡ್ತೀನಿ. ಅದಲ್ಲ, ಅವ್ರಿಗೆ 8 ಗಂಟೆ ಅಷ್ಟೊತ್ತು ತಿಂಡಿ ಇದ್ದರೆ ಇನ್ನೂ ಖುಷಿ. ಸೊ ಆದರೆ ಅದಾಗಲ್ಲ. ಇಲ್ಲ ಆಗ್ತಾಯಿದೆ ಅದೊಂಥರ ಅವರಿಗೆ ಅಂತ. ಇಡ್ಲಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ಒಂದು ಚೂರು ಇಲ್ಲ. ಇಡ್ಲಿ ಪಾತ್ರೆ ತುಂಬ ಚೆನ್ನಾಗಿದೆ, ಗುಂಡು ಒಂಥರ ಹಳ್ಳ ಥರ ಇದೆ. ಅದು ಓಲ್ ಏನಿದೆ ಹಳ್ಳ ಥರ. ಇಡ್ಲಿ ದಪ್ಪಕ್ಕೆ ಬರುತ್ತೆ, ಒಂದು 7 ಇಡ್ಲಿ ಬರುತ್ತೆ. ಒಂದು 14 ಇಡ್ಲಿ. ಏನು ಗೊತ್ತಾ, 5-6 ಇಡ್ಲಿ ತಿನ್ನೋಷ್ಟಕ್ಕೆ ಹೊಟ್ಟೆ ಸಾಕಪ್ಪ ಅನ್ನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ನನ್ನ ಅಪ್ಪನ ಕೇಳ್ತಿದ್ದೆ, ಎಲ್ಲಪ್ಪ ತೊಗೊಬಂದು ಇಡ್ಲಿ ಪಾತ್ರೆ 2 ಪ್ಲೇಟ್ ಇದ್ರೂ ಒಂದು 3-4 ಜನ ಒಂದು ಬೇಯಲೇ ತಿಂದ್ಬಿಡ್ಬೋದು ಕಣಪ್ಪ, ಚೆನ್ನಾಗೈತೆ ಅಂತ. ಸೊ ಸಾಂಬಾರು ಹಾಕ್ಕೊಟ್ಟೆ, ಚಟ್ನಿ ಸಾಂಬಾರೆಲ್ಲ. ಸೊ ಅಮ್ಮ ಲಿಮಿಟ್ ಊಟ ತಿಂಡಿ ಎಲ್ಲ ತಿನ್ನೋವಂಥದ್ದು, ಒಂದು 3 ಇಡ್ಲಿ ಸಾಕಮ್ಮ ನನಗೆ ಅಂತ ಹೇಳಿದ್ರು. ಸೊ ಅಮ್ಮಂಗೆ ಅಷ್ಟು ಹಾಕ್ಕೊಟ್ಟೆ, ಬಿಸಿ ಬಿಸಿ ತಿನ್ಕೊಳ್ಳಿ ಅಂತ. ಸೊ ಅಮ್ಮಗೂ ನೀವು ತಿನ್ಕೊಂಬಿಡ್ರಿ ಇನ್ನೇನು ಅಂತ ಹೇಳಿ ಅವ್ರಿಗೆ ಹಾಕ್ಕೊಟ್ಟು, ಸೊ ಮತ್ತು ಇನ್ನು ಮುಂದಿನ ಕೆಲಸಗಳು ಏನೇನಿದೆ ಅದೆಲ್ಲ ಮಾಡ್ಕೊತಾ ಇದ್ವಿ. ಅಷ್ಟರಲ್ಲಿ ಇವನು ಹೇಳ್ತಾ ಇದ್ದ, ರಕ್ಷಿತ್ತು ನಾನು ಹೊರಡ್ತೀನಿ ಬೆಂಗಳೂರಿಗೆ ವಾಪಸ್ ಅಂತ ಹೇಳ್ತಾ ಇದ್ದ. ಸೊ ಯಾಕೋ ಮತ್ತು ಒಂದಿನಕ್ಕೋಸ್ಕರ ಏನಕ್ಕೆ ಬರಬೇಕಾಗಿತ್ತು ನೀನು ಅಂತ ಹೇಳ್ಬಿಟ್ಟು ಅವ್ನಿಗೆ ಹಂಗೆ ಸ್ವಲ್ಪ ಹೇಳ್ತಾ ಇದ್ದೆ. ನಮ್ಮ ಅಜ್ಜಿ ಗಾಡಿ ಮುಟ್ಸು ಅಂತ ಕೊಟ್ಟಿದ್ದಾರೆ. ಈಗ ನನ್ನ ಮಗನಿಗೆ ಗಣೇಶನ ದೇವಸ್ಥಾನ ಪೂಜೆ ಮಾಡಿ ಅವ್ನ ಗಾಡಿಗೆ ಹೂವು ಸಿಗಿಸ್ತಾ ಇದೆ. ಬೆಂಗಳೂರಿಗೆ ಹೋಗೋರ್ಗು ಹಂಗೆ ಬರೋ ನೆಸೆಸಿಟಿ ಇರಲಿಲ್ಲ ಅಲ್ವಾ? ಯಾಕೆ ಸುಮ್ಮನೆ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಬಂದಿದ್ದು? ಅಜ್ಜಿ ಹಾಸ್ಪಿಟ್ಲಿಗೆ ಹೋಗಬೇಕು ಬಾ. ಒಂದಿನಕ್ಕೆ ಯಾಕೆ ಬರಕ್ಕೆ ಹೇಳಿದ್ರಿ? ಬರೋ ನೆಸೆಸಿಟಿನೇ ಇರಲಿಲ್ಲ. ಅಜ್ಜಿಗೆ ಹಾಸ್ಪಿಟ್ಲ್ ಓಡಾಡಬೇಕು ಬಾ. ಅಯ್ಯೋ ಹಿಂಗಂದಿರ ಬೇಡ ಏನಮ್ಮ. ನನಗೆ ಗೊತ್ತಿರಲಿಲ್ಲ ಇವನು ಒಂದಿನಕ್ಕೋಸ್ಕರ ಬಂದಿದ್ದಾನೆ ಅಜ್ಜಿಗೆ ಹಾಸ್ಪಿಟಲ್ಗೆ ತೋರಿಸ್ಬೇಕು ಅಂತ ಹೇಳಿ. ಅವ್ನಿಗೇನೋ ಕೆಲಸ ಇತ್ತಂತೆ, ಅದಕ್ಕೆ ಬಾ ಪರವಾಗಿಲ್ಲ ಹೋದ್ರಾಗುತ್ತೆ ಅಂತ ಹೇಳವ್ರೆ. ಸೊ ಬಂದಾದಮೇಲೆ ಹೊರಟ. ಮತ್ತೆ ನಾನಂದೆ ಏನಕ್ಕೆ ಬರಬೇಕಂತ ಹಂಗಿದ್ಮೇಲೆ ಅಂತ ಹೇಳಿ ಬೈತಾ ಇದ್ದೆ. ಸೊ ಆಮೇಲೆ ಸ್ವಲ್ಪ ಇದು ನಾಗಮಂಗ್ಲಕ್ಕೆ ಹೋಗ್ಬಿಟ್ಟು ಮೊಟ್ಟೆ ಮತ್ತು ಕಾಫಿ ಪೌಡರು ಒಂದಷ್ಟು ಸಾಮಾನುಗಳೆಲ್ಲ ಖಾಲಿಯಾಗಿದ್ವು, ನಂಗೆ ಅದೆಲ್ಲ ಬೇಕಾಗಿತ್ತು. ಅದು ನೆನ್ನೆ ತಾನೇ ಹೋಗಿ ಬಂದಿದ್ವಲ್ಲ, ಅದಕ್ಕೆ ಸೋಮ್ಗೆ ಹೇಳಿದ್ರೆ ಕಾರಲ್ಲಿ ತೊಗೊಂಡೋಗ್ಬೇಕಂತ. ಇವ್ನು ಗಾಡಿ ಇತ್ತಲ್ಲ, ಹೋಗಿ ತೊಗೊಬಂದು ಕೊಟ್ಬಿಟ್ಟು ಮಿಲ್ಲನ್ನು ಬಿಟ್ಟು ಆಮೇಲೆ ಹೋಗು ಅಂದ್ವಿ. ಇದು ಯಾವುದೋ ಒಂದು ವೈರಲ್ ಆಗ್ಬಿಟ್ಟಿದೆ. ವಾಯ್ ಅಂತ ಡೋರು ಇದು ಮಾಡಿಬಿಟ್ಟು ಡೋರ್ನ ತಳ್ಳೋದು, ಸ್ಟುಪಿಡ್ ಡೋರ್ ಅಂದ್ಬಿಟ್ಟು ಡೋರ್ನ ಟಪ್ ಅಂತ ಕಾಲಲ್ಲಿ ತಳ್ಳೋದು. ಅದನ್ನು ನೋಡ್ಕೊಂಬಿಟ್ಟು ರಿಪೀಟ್ ಅದನ್ನ ಹಾಕ್ಕೊಂಡು ರೀಲ್ನ ಹೇಳೋ ಖುಷಿಮ ಮಿಲನ್ ಜೊತೆ ಸೇರಿಕೊಂಡು ಹಂಗೆ ಆಡೋದು, ಸ್ಟುಪಿಡ್ ಡೋರ್ ಅಂತ ಕಾಲಲ್ಲಿ ತಳ್ಳೋದು. ಅದೇ ಒಂದು ಆಟ ಆಗ್ಬಿಟ್ಟಿತ್ತು ಅವಳಿಗೆ. ಹಿಂದಿನ ದಿನ ಹಳಸಿನ ತಂದಿದ್ವಲ್ಲ, ಹಣ್ಣಾಗ್ಬಿಟ್ಟಿತ್ತು. ಹಿಂದಿನ ದಿನವೇ ಹಣ್ಣಾಗಿತ್ತು, ಆದರೂ ಇವತ್ತು ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಅಂತ ಕೂತ್ಕೊಂಡ್ವಿ. ಎಲ್ಲ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ನಾನು ಫ್ರೆಶಪ್ ಆದೆ, ಎಲ್ಲ ಮನೆಯೆಲ್ಲ ಕ್ಲೀನಾದ. ಇಲ್ಲಿ ಹೆಂಗೆ ಅಂತಂದರೆ ಎದುರು ಬಿಸಿಲು ಜಾಸ್ತಿ, ಬೆಳಗ್ಗೆ ಟೈಮು ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ. 11 ಗಂಟೆ ಆಗ್ತಿದ್ದಂಗೆ ನತ್ತಿ ಮೇಲೆ ಸೂರ್ಯ ಬಂದಾಗ ನಮಗೆಲ್ಲ ಸೆಕೆ ಆಗುತ್ತಲ್ವ, ಹಂಗಲ್ಲ. ನತ್ತಿ ಮೇಲೆ ಸೂರ್ಯ ಬಂದಾಗ ತಂಪಾಗುತ್ತೆ. ಬೆಳಗಿನ ಜಾವ 7 ಗಂಟೆಯಿಂದ 10 ಗಂಟೆ 11 ಗಂಟೆವರೆಗೂ ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ ಬಿಸಿಲು. ಯಾಕಂದರೆ ಎದುರು ಆಪೋಸಿಟ್ ಯಾವುದೂ ಇದಿಲ್ವಲ್ಲ ಮನೆಗಳು. ಸೊ ಡೈರೆಕ್ಟ್ ಈಸ್ಟ್ ಫೇಸಿಂಗ್ ಡೋರ್ ಇರೋದ್ರಿಂದ ಡೈರೆಕ್ಟ್ ಮನೆಗೆ ಬಿಸಿಲು ಬೀಳೋದ್ರಿಂದ ಸೊ ನಮಗೆ ಸೆಕೆ ಶುರು ಆಗಿಬಿಡುತ್ತೆ. ನತ್ತಿ ಮೇಲೆ ಬಂದಮೇಲೆ ನಾರ್ಮಲ್ ಥರ ಆಗಿಬಿಡುತ್ತೆ. ಅಯ್ಯೋ ಏನಾರು ಆಗಲಿ ಒಂಥರ ಆರಾಮಂತ ಅನಿಸ್ತಾಯಿತ್ತು. ಇವಾಗ ಹಳಸಿನೆಲ್ಲ ಕಟ್ ಮಾಡಿ ಟೇಸ್ಟಿಗೆ ಕೊಡ್ತಾಯಿದ್ದೀನಿ ಮಕ್ಕಳಿಗೆಲ್ಲ. 1 2 3 4 ಖುಷಿ ತಗೋ, ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದು ಕೊಡ್ರಿ. ಹ್ಯಾಂಡ್ ವಾಶ್ ಮಾಡ್ತೀನಿ ಇಲ್ಲ ಎದಕ್ಕೆ ನನಗೆ ನಾನು ವಾಶ್ ಮಾಡ್ತೀನಿ. ನಾನು ಅಂದ್ಕೊಂಡೆ ರಕ್ಷಿತ್ ಇಬ್ಬರೂ ಲಾಸ್ಟ್ ಟೈಮ್ ನಮ್ಮ ಮನೇಲಿ ಅಷ್ಟೇ ತಂದಾಗೆಲ್ಲ ಅವರಿಬ್ಬರೇ ಬಿಡಿಸಿ ಎಲ್ಲ ಇಟ್ಟಿದ್ರು. ಹಾಗೆ ಅಪ್ಪ ಮಗ ಸೇರ್ಕೊಂಡು ಎಲ್ಲ ಬಿಡಿಸಿಡ್ತಾರೆ ಅಂತ ಅಂದ್ಕೊಂಡ್ರೆ ನಮ್ಮ ಏನು ಮುಟ್ಟುತ್ತಾನೆ ಇಲ್ಲ. ಇದು ಬಿಡಿಸಿ ಅಂತಂದರೆ ಆರಾಮಾಗಿ ಕೂತಿದ್ದಾರೆ. ನಾ ಮಿಲನ್ ಕೇಳಿದ್ರೆ ಅವನೂ ಅಷ್ಟೇ ಮುಟ್ಟುತ್ತಲ್ಲ, ನಾನು ಒಬ್ಬಳೇ ಬಿಡಿಸ್ತಾ ಇದ್ದೀನಿ. ಸೊ ಬಿಡಿಸಿ ಇಟ್ಟಿದ್ನೆಲ್ಲ ಇಬ್ಬರು ಎತ್ಕೊಂಡು ಆರಾಮಾಗಿ ತಿಂತಾಯಿದ್ರು. ನಾವು ಹಂಗೆ ಎತ್ಕೊಂಡು ಟೇಸ್ಟ್ ಮಾಡ್ತಾಯಿದ್ವಿ. ಓಕೆ, ನಾಟ್ ಬ್ಯಾಡ್, ಚೆನ್ನಾಗಿತ್ತು. ಹಣ್ಣು ಇಷ್ಟ ಆಯಿತು. ಸಾಕ ನಿಮಗೆ ಫ್ರೆಂಡ್ಸ್ ನೋಡಿ, ಇಷ್ಟು ಹಳಸಿನ ಸಿಕ್ಕಿದ್ದು ಇನ್ನೂ ಇದೆ, ಅರ್ಧ ಕಟ್ ಮಾಡಿರಿ ಅಷ್ಟೇ ಅಲ್ಲ. ಅಂದರೆ ಫುಲ್ ಹಣ್ಣು ಕಟ್ ಮಾಡಲಿಲ್ಲ, ಅರ್ಧ ಕಟ್ ಮಾಡಿದ್ದೀವಿ ಅಷ್ಟೇ. ಇನ್ನು ಅರ್ಧ ಎತ್ತಿಟ್ಟಿದ್ದೀವಿ. ಎಷ್ಟು ಕೊಟ್ಟಿದ್ವಿ? 200 ರೂಪಾಯಿ, 205 ರೂಪಾಯಿ. ಆ ಹುಡುಗ ಇದ್ದೀವಿ, ಅವನು ಸಿಕ್ಕಿಂದ ಹೋಗೋದು. ಅವನು
ಎಲ್ಲಿ ಹೋಗು ಅಂತ ಹೇಳಿದ್ಯಾ? ನಾನು ಹೇಳಿದ್ ನಾನು ಎಷ್ಟು ಹೇಳಿದೆ ಇಡೋ ಅಂತ. ಇನ್ನರ್ಧ ಇಲ್ಲೇ ಇಟ್ಟಿದ್ದೀವಿ. ಇಷ್ಟಿಗೆ ಸುಸ್ತಾಗುತ್ತೆ. ಖಾಲಿ ಆದ್ಮೇಲೆ ಅದನ್ನ ಕಟ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಅಲ್ಲ ಬಟಾಡಲ್ಲ ಪರಿ ತಿಂತಾಳೆ. ಈ ಅಳತೆ ಕಟ್ ಮಾಡಿ ಕೈ ತೊಳ್ಕೊಳ್ಳೋದೇ ದೊಡ್ಡ ಇದಿರುತ್ತೆ. ಹಾಕಂದ್ರೆ ಎಣ್ಣೆ ಚೆನ್ನಾಗಿ ಹಚ್ಕೋಬೇಕು. ಇದೇ ದೊಡ್ಡ ಟಾಪ್ ಹಚ್ಕೊಂಡಿದ್ದು. ಆದ್ರೂ ಅದೇನು ಜಾಸ್ತಿ ಇದೆ ಡೆಟಾಲ್ದಿದು ಸಾಕು. ಓಕೆ ಲೆಟ್ಸ್ ಗೋ. ನೀರು ಕುಡಿಬೇಕು. ನಾ ಕಟ್ ಮಾಡ್ತಾನೆ ತಿನ್ಕೊಬಿಟ್ಟೆ. ಹಲಸೆಂದು ನೀರು ಕುಡಿತಾರ ಮರದು. ಹಲಸೆಂದು ನೀರು ಕುಡಿತಾರ. ನಾನು ದುಪ್ಪಟ್ಟ ಕಳುವಾಗಿದೆ. ಎಲ್ಲೋಗಿದೆ? ಪರಿ ಬೇಡ. ಅಲ್ಲಿ ನಾಯಿಗಳೇನೋ ಇರುತ್ತೆ, ಕಚ್ಚಿಚ್ಚಿ ಹಾಕ್ಬಿಡುತ್ತೆ ಆಮೇಲೆ. ನಿಖಿ ಪರಿ ಬರಲ್ಲ. ಚಿಕ್ಕಮ್ಮ ಇಲ್ಲ ಅಂದ್ರೆ ಅದು ಬಾಕ್ಲು ಮುಂದೆ ಚಿಲ್ಕ ಹಾಕ್ಬಿಟ್ಟು ಬಿಟ್ಬಿಡೋದು ಹೊರಗಡೆಗೆ. ಹಾ ಅಲ್ಲಿ ತೂರ್ ಹಾಕೋಯ್ತೈತದು. ಮರದ ಮೇಲೆ ಸಿಗ್ಬಿಡುತ್ತೆ. ಕೊಡ್ಬೇಡ ಕಣೋ, ಕೊಡ್ಬಾರ್ದಂತ ಕುಡಿ. ಅದ್ ಕೊಡ್ಬೇಡಿ, ಕಟ್ ಮಾಡಿ ಹಾಕ್ಬೇಕು. ಬಾಳೆಹಣ್ಣು ಕೊಡಿ, ಖುಷಿ ಕೊಡ್ತಾಳೆ. ಬಾಳೆಹಣ್ಣಿದ ಅದು ಸಣ್ಣ ಸಣ್ಣದಾಗ ನೀಟಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ರೆ ತಿನ್ಕೊಂತವೆ. ಹೆಂಗ ನೋಡಿ ದಪ್ಪಕ್ಕೆ ಅದು ತಿನ್ನಕ್ಕಾಗಲ್ಲ ಅವಕ್ಕೆ. ಅದೇ ಒಂದೊಂದೇ ತಿನ್ನೋದು ಬಿಡಿ, ನಿಧಾನ ಕಟ್ಕೊಂಡು ಇವಾಗ ಓಕೆ. ಹಾಂ ಮಗಳು ಪಟ್ಟ ಅಂತ ಹೊಡಿತಾರೆ. ಒಣಗೋಗ್ಬಿಟ್ಟೈತೆ. ಮಳೆ ಬಂದರೆ ಚೆನ್ನಾಗತ್ತೆ. ಆ ಅರಳಿ ಮರ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದು, ಸಕ್ಕದಾಗಿರುತ್ತೆ. ಗಾಳಿ ಹಿಂಗೆ ಬೀಸೋದು ಗೊತ್ತಾ. ಇವಾಗ ಅಷ್ಟು ಇಲ್ಲ, ತಂಪಿಲ್ಲ. ಸೊ ಹಂಗೆ ನಡಿಯೋ ಅಪ್ಪ. ಸೋಮೆಲ್ಲ ಕರ್ಕೊಂಡು ಹೋಯ್ತವ್ರು ನಮ್ಮನ್ನ. ಹೋಯ್ತಾ ಇದ್ದೀವಿ ಇವಾಗ. ಎಲ್ಲಿಗ್ರಿ? ಯಾಕೋ ಪರಿ ಬಾಗ್ಲಲ್ಲೇ ನಿಂತವಳೆ. ಹೋಯ್ತಲ್ಲ ಒಳಗೆ, ನಾವು ಬಿಟ್ಟು ಬಂದಿದ್ದಕ್ಕೆ. ಅದಕ್ಕೆ ಎತ್ಕೊಂಬಂದ್ಬಿಡಪ್ಪ ಬೇಡ ಅಂತ ಕರೆಸ್ಕೋತಾ ಇದ್ದೀವಿ. ಬಾ ಖುಷಿ ನೀನು. ಇವೆಲ್ಲ ಜಮೀನು ಎಲ್ಲ ರಾಗಿ ಹಾಕ್ತಾಯಿದ್ರು. ರಾಗಿ ಹುರುಳಿ ಈ ಥರ ಎಲ್ಲ ಹಾಕ್ತಾಯಿದ್ರು ಫ್ರೆಂಡ್ಸ್. ಇವಾಗ ನೋಡಿ ಎಲ್ಲ ಸೈಟ್ಗಳಾಗ್ಬಿಟ್ಟಿದ್ದಾವೆ ನೋಡಿ. ಮನೆಗಳು ಕಟ್ತವ್ರೆ ಎಲ್ಲ, ದೊಡ್ಡ ದೊಡ್ಡ ಮನೆಗಳು. ನಾಗಮಂಗ್ಲ ಅಂದರೆ ಒಂಥರ ಹಳ್ಳಿ ಥರ ವಾತಾವರಣ, ಹಳ್ಳಿ ಅಂತ ಅನ್ಸೋದು. ಇವಾಗ ಯಾವ ಹಳ್ಳಿನೂ ಇಲ್ಲ, ಯಾವ ಸಿಟಿಗೂ ಕಮ್ಮಿ ಇಲ್ಲ ನಾಗಮಂಗ್ಲ, ಹಂಗಿದೆ ಮೇಕೆಗಳು. ಆದರೂ ಸುಮಾರು ಜನ ಹಸು
ಮೇಕೆ ಅದೆಲ್ಲ ಇಟ್ಕೊಂಡಿದ್ದಾರೆ. ಚಂದ ಒಂಥರ ಎಲ್ಲ ಫುಲ್ ಸಿಟಿ ಜನನೂ ಇಲ್ಲೆಲ್ಲ ಬಂದು ಸೇರ್ಕೊಂಡ್ಬಿಟ್ಟವ್ರೆ. ಆದ್ದರಿಂದ ಯಾವ ಹಳ್ಳಿನೂ ಇಲ್ಲ, ಏನೂ ಇಲ್ಲ. ಇದು ಯಾವುದೋ ಒಂದು ಮನೆ ಕಟ್ಟೋರಲ್ಲ, ಚೆನ್ನಾಗೈತೆ ಅದನ್ನು. ಈ ಥರ ಹಳ್ಳಿ ಮನೆ ಈ ಥರ ಕಟ್ಕೋಬೇಕಂತ ಆಸೆ, ಚೆನ್ನಾಗಿರುತ್ತೆ. ಬಾಯ್ ಖುಷಿ. ಏ ಬಾರಲ್ಲ, ಬೇಡ ಬಾರಲ್ಲ. ಬಾರಪ್ಪ. ಅಮ್ಮ ಕ್ಲೋಸ್ ಮಾಡೋಣ ಬಾ, ಅಲ್ಲಿ ತೋರಿಸ್ತೀನಿ ಬಾ, ಇಲ್ಲಿ ಬೇಗ ಕ್ಲೋಸ್ ಮಾಡೋದು. ಅದಕ್ಕೆ ಕುಡಿಸೋಕೆ ಗಾಬರಿ ಆದಂಗೆ ಆಗ್ತದೆ ಜಾಗ. ನೀರಿದೆಯಾ? ಹೌದಾ? ನೀರು ಜೋಡಿತಾ ಇದ್ರಾ? ಹಿಂದೆ ಬರು. ನೀರೆಲ್ಲ ಇದಾಗ್ಬಿಟ್ಟಿದೆ. ಇದಿತ್ತು ಬೇಡಿಕೆ, ಇವಾಗ ಮೇಂಟೈನ್ ಬೇಡಿಕೆ ಇದೆ. ಆದ್ರೆ ನೀರೆಲ್ಲ ಹೊಡಿಬೋದು ಅನ್ಸುತ್ತೆ ಇದಕ್ಕೆಲ್ಲ ಅಲ್ಲ? ಖುಷಿ ಅವಾಗೆಲ್ಲ ಹಿಂಗೇನೆ ಬಾವಿ ತೆಗ್ದ್ಬಿಡೋದು. ನಡಿ ಖುಷಿ. ನಾವು ಈ ಮುಳ್ಳೈತಲ್ಲ ಇವಾಗ ಈ ಜಮೀನೆಲ್ಲ ಬಂದು ಇವ್ರ ಹೆಸರು ತಮ್ಮಯ್ಯ ಅಂದ್ಬಿಟ್ಟು. ಸೊ ತಮ್ಮಯ್ಯ ಅಂಕಲ್ಲು ಬಂದು ಒಂಥರ ನಮ್ಮ ಅಪ್ಪ ಅಮ್ಮಂಗೆ ಒಂಥರ ಕ್ಲೋಸ್ ಅಂತಲೇ ಹೇಳ್ಬೋದು. ನಮ್ಮ ಪಾರ್ವತಮ್ಮ ಇದ್ದಾರಲ್ಲ, ಅಂದರೆ ಸೋಮವಾರ ಅಮ್ಮ ಇದ್ದಾರಲ್ಲ, ಅವರ ಸೋದ್ರ ಮಾವನ ಮಗ ಇವರು. ಸೊ ಅವರು ಡೈಲಿ ಬರ್ತಾರೆ, ಅಪ್ಪ ಅಮ್ಮ ಮನೆಗೆ ಡೈಲಿ ಬರ್ತಾರೆ, ವಿಚಾರಿಸ್ಕೊತಾರೆ, ಹೋಗ್ತಾರೆ. ಸೊ ಅಪ್ಪ ಅಮ್ಮಂಗೆ ಅಲ್ಲೊಬ್ಬರು ಅವ್ರ ಆರೋಗ್ಯನೆಲ್ಲ ಹೇಗಿದೆ, ಕಂಡೀಷನು ಏನು ಎತ್ತ ಪ್ರತಿಯೊಂದೂ ಅವರೆಲ್ಲ ಚೆಕ್ ಮಾಡ್ತಾರದಂತ್ರ ಈ ಊರಲ್ಲಿ ಸದ್ಯಕ್ಕೆ ಇವರೊಬ್ಬರೇ ಅಂತಲೇ ಹೇಳ್ಬೋದು ನನಗೆ ಗೊತ್ತಿರೋ ಪ್ರಕಾರ. ಡೈಲಿ ಬರ್ತಾರೆ, ನಾವಿರುವಾಗಲೂ ಅಷ್ಟೇ, ಡೈಲಿ ಬರ್ತಾರೆ, ಮಾತಾಡ್ಕೊತಾರೆ. ಬೆಳಗ್ಗೆ ಮಧ್ಯಾಹ್ನ ಒಂದು ಸರಿ ಬರ್ತಾರೆ, ಮತ್ತು ಸಂಜೆ ಒಂದು ಸರಿ ಬರ್ತಾರೆ, 2 ಸರಿ ಬರ್ತಾರೆ. ಅದರಲ್ಲೂ ಇವಾಗ ಅಮ್ಮಂಗೆ ಬೇರೆ ಹುಷಾರಿಲ್ಲಲ್ಲ. ಇವಾಗ ಅಮ್ಮಂಗೆ ಅವತ್ತೆಲ್ಲ ಹುಷಾರಿಲ್ಲದೆ ಆ ಕಂಡೀಷನಲ್ಲಿದ್ದಾಗ ಇವಾಗ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡೋಗಿದ್ದು ಇವರೇ, ತಮ್ಮಯ್ಯ ಅಂಕಲ್ಲು ಮತ್ತು ಸರಸ್ವತಿ ಆಂಟಿ ಇವ್ರುಗಳೇ ಎಲ್ಲ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದಂತೆ, BGSಗೆಲ್ಲ. ಸೊ ಹಂಗೆ ಇವಾಗ ಯಾರೋ ಒಬ್ರು ಇರ್ತಾರೆ ಅಂತ ಹೇಳ್ತಾರಲ್ಲ ಊರಲ್ಲಿ. ಇದು ಬಂದು ನಮ್ಮ ಪಾರ್ಥಮ್ಮವರ ತಾಯಿ ಊರು. ಸೊ ಇಲ್ಲೇ ಒಂದು ಸೈಟ್ ತೊಗೊಂಡಿದ್ರು ಅಂತ ಹೇಳ್ಬಿಟ್ಟು ಇಲ್ಲೇ ಮನೆ ಬಂದು ಕಟ್ಕೊಂಡಿದ್ದು. ಹೀಗೆ ಇವ್ರದ್ದು ಇಲ್ಲಿ ಜಮೀನು ಇದೆಲ್ಲ ಅವ್ರು ಸಂಪಾದನೆ ಮಾಡಿರೋದೆಷ್ಟು, ಮತ್ತು ಇವರ ತಂದೆ ತಾಯಿ ಜಮೀನಲ್ಲಿ ತೊಗೊಂಡಿರೋದೆಷ್ಟು ಅಂತ ಒಂದಷ್ಟು ಎಲ್ಲ ವಿಚಾರಿಸ್ತಿದ್ವಿ. ಇದು ಯಾಕೆ ಅಂದರೆ ನಮ್ಮ ಸೋಮ್ ಬಂದು ಅವಾಗ ಚಿಕ್ಕ ಹುಡುಗರು ಇರುವಾಗಲೆಲ್ಲ ಈ ತೋಟ ಎಲ್ಲ ಬರ್ತಿದ್ರಲ್ಲ. ಸೊ ಆದ್ದರಿಂದ ಬಾನಿಕಿತ ನಿಂಗೆ ಇಲ್ಲೆಲ್ಲ ಬಾವಿ ಎಲ್ಲ ಇತ್ತು, ತೋರಿಸ್ತೀನಿ ನಿನಗೆ ಅಂತ ಕರ್ಕೊಂಬಂದರು. ಮತ್ತು ಇದು ಬಂದು ಇದು ಒಂಥರ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನನಗೆ ಇದು ಇವ್ರದ್ದೇ ಅಂತ ಗೊತ್ತಿಲ್ಲ. ಆಮೇಲೆ ಇದು ನಮ್ಮದೇ ಅಂತ ಹೇಳಿದ್ರು. ದೂರದಿಂದ ಒಳ್ಳೆ ಚೆನ್ನಾಗಿ ಕಾಣಿಸ್ತಿತ್ತು. ಅಂದರೆ ಫ್ರೂಟ್ಸ್ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ. ತೋರಿಸ್ತೀನಿ ನಾನು ಒಳಗೋದ್ಮೇಲೆ ಯಾವ್ಯಾವ ಗಿಡಗಳಂತ. ಇಷ್ಟೊಂದು ಫ್ರೂಟ್ಸು, ಬಟರ್ ಫ್ರೂಟ್ಸು, ಹಳಸಿಹಣ್ಣು, ಸೀತೆಕಾಯಿ, ಕೇಳಿಕಾಯಿ, ಮಾವಿನಕಾಯಿ ಎಲ್ಲ ಗಿಡಗಳು ಹಾಕ್ತಾರೆ. ನಾವು ಹಳಸಿಹಣ್ಣು ತಗೊಂಡು ಇಲ್ಲೇ ಐತೆ ಹಳಸಿಕಾಯಿ. ಹಾಂ ಚೆನ್ನಾಗಿತ್ತು. ಅದೇನು ಅಂಕಲ್ ಗಿಡ? ವಾಟರ್ ಆ್ಯಪಲ್. ಹಾಂ, ನೇರ್ಲೆ ಗಿಡನೂ ಐತೆ, ಬಂದವೆ ಕಾಯಿ. ಅಂಕಲ್ ಇದೆ ಫಸ್ಟಿಂದ ಬಿಟ್ಟೈತಾ? ಹೌದಾ? ಹೆಂಗೆ ಬರ್ತಾವ ಚೆನ್ನಾಗಿ? ಹಿಂಗೆ ಅಷ್ಟೇ, ಕಿತ್ತಿಲ್ವಾ? ವರ್ಷಕ್ಕೆ 2 ಸರಿನಾ? ಹೌದಾ? ಇವು 100-150 ರೂಪಾಯಿ ಕೆಜಿ. ಮಳೆ ಹುಯ್ದಲೆ ಅದು ಸ್ವಲ್ಪ ಇದಾಗ್ತದೆ. ಹಂಗೆ
ನೋಡಿ ಒಂದು ಮಾವಿನಕಾಯಿ ಮರ ಒಂದಷ್ಟು ದಪ್ಪ ದಪ್ಪ ಹಣ್ಣಿಗೆ ಬಂದಿರೋ ಅಂಥದ್ದನ್ನ ಕಿತ್ತು ಇನ್ನೂ ಆಗಬೇಕು ಹಣ್ಣು ದಪ್ಪ ಅಂದರೆ ಹಣ್ಣಿಗೆ ಬರಬೇಕು. ನಾನು ಒಂದಷ್ಟು ಕಿತ್ಕೋತಾ ಇದ್ದೀನಿ. ನಮ್ಮೂರು ಇಲ್ಲೊಂದು ಐತೆ ಹಣ್ಣಿಗೆ ಬಂದಿರೋ ಅಂಥದ್ದು ಸಾಕು. ಐ ಬಾ ಮಗಳು ಈ ಕಡೆ ಬಾ ಮಗಳೇ ಸಾಕು. ಬಾಲೆ ನನ್ನ ಮಗಳು ಎಲ್ಲಿ ನನ್ನ ಮಗಳು ಬಾಲೆ ನನ್ನ ಮಗಳು ನೀನು ಇಲ್ಲಿ ಜಸ್ಟ್ ಮಾವಿನ ಹಣ್ಣೆಲ್ಲ ಹಾಕಿಸ್ಕೊಂಡೆ. ಕಾಯಿ ಸಾಕು. ಬಟರ್ ಫ್ರೂಟು, ಮ್ಯಾಂಗೋಲಿ, ಸೀಬೆಕಾಯಿ, ಇಲ್ಲಿ ಸಪೋಟ, ಅಲ್ಲಿ ದಾಳಿಂಬೆ ಎಲ್ಲ ಹಾಕ್ಬಿಟ್ಟವ್ರೆ. ಸೂಪರಾಗಿದೆ. ನನಗೆ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಸಖತ್ತಾಗಿದೆ. ಹಾಂ ಮಸ್ತು ಚಂದ. ತೋಟ ಇದ್ದರೆ ಒಂಥರ ಎಷ್ಟು ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಸೂಪರ್. ಹಾಂ ಅಲ್ವಾ? ಹೌದು. ಸೂಪರಾಗಿದೆ. ಈ ಥರ ಒಂದು ತೋಟ ಮಾಡಿರ್ತೀವಿ ಏನು ಸಾಕಾಗಿಲ್ಲ. ಅಲ್ವಾ? ಹಾಂ ಇದು ಮಾಡಿ ಇದು ಹಣ್ಣು ಹಾಕೊಂಡಿದೆಯಲ್ಲ. ಬಾ ಮಗಳೇ ಇನ್ನು ಫ್ರೀ ಅಂಕಲ್ ಸ್ವೀಟ್ ಇದೆ ಇವು. ಹೌದಾ? ಆಗಲ್ವಾ? ಕಾಯಿ ಸ್ವೀಟ್ ಅಲ್ಲ. ಹೌದಾ? ಖುಷಿ ಆಗ್ತಾಳೆ ಇದೆಲ್ಲ ನೋಡಿ ಅಂತ ಅಲ್ಲಿ ಹೋದರೆ. ನಮಗಿನ್ನೂ ಹೆವಿ ಕೆಲಸ ಆಯಿತು. ಆ ಕಬ್ಬಿನ ಜಲ್ಲೆ ಬೇರೆ ಕಿತ್ಕೊಟ್ರು ಅಂಕಲ್. ಮತ್ತು ಖುಷಿ ಮಲ್ಕೊಂಡ್ಬಿಟ್ಲು. ಪರಿ ಎಲ್ಲ ತಗೊಂಡು ಬರೋಷ್ಟಕ್ಕೆ ಸಾಕಪ್ಪ ಬೇಕಪ್ಪ ಅನ್ನೋ ಥರ ಆಗೋಯ್ತು ನಮಗಂತೂ. ಆದರೆ ಚೆನ್ನಾಗಿ ಅನ್ನಿಸ್ತು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಎಲ್ಲ ಹಣ್ಣಿನ ಗಿಡಗಳು ಹಾಕಬೇಕು, ಹೂವಿನ ಗಿಡಗಳೆಲ್ಲ ಹಾಕಬೇಕು, ಈ ಥರ ಒಂದು ಫಾರ್ಮ್ ಹೌಸ್ ಮಾಡಬೇಕು. ಸಿಕ್ಕಾಪಟ್ಟೆ ಇದೆ. ದೇವ್ರ ಶಕ್ತಿ ಕೊಟ್ಟರೆ ಒಂದು ನಮಗೆ ನೋಡೋಣ ಮುಂದಿನ ದಿನಗಳಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಬಂದ್ವಿ ಮನೆಗೆ. ಅಮ್ಮ ಎಲ್ಲೋಗಿದ್ರಿ ಇಷ್ಟೊತ್ತು ಅಂತಿದ್ರು. ಆಮೇಲೆ ಹಿಂಗೆ ಹೋಗಿದ್ವಿ ಅಂತ ಬರೋಷ್ಟಕ್ಕೆ ಇವಾಗ ನಮ್ಮಮ್ಮ ಒಂದು ಸಾಂಗ್ಗಳು ಹಾಕೋದು ಕಲ್ತ್ಬಿಟ್ರೆ. ಇವಾಗ ಆ್ಯಂಡ್ರಾಯ್ಡ್ ಫೋನು ಎಲ್ಲ ಮಾಡೋದು, ಸಾಂಗ್ ಹಾಕೋದು, ಯೂಟ್ಯೂಬ್ ನೋಡೋದು, ರೀಲ್ಸ್ ನೋಡೋದು ಇದೆಲ್ಲ ಕಲ್ತ್ಬಿಟ್ಟವ್ರೆ. ಇನ್ನು ನೋಡಿ ನಮ್ಮಮ್ಮನ ಹಿಡಿಯೋಕ್ಕಾಗಲ್ಲ. ಸೊ ಹಾಕ್ಕೊಂಡು ಸಾಂಗ್ ಕೂತ್ಕೊಂಡ್ಬಿಟ್ಟಿದ್ರು. ಸರಿ ಆಯಿತು ಅಂದ್ಬಿಟ್ಟು ಬಂದವ್ರೆ. ಫುಲ್ ಚಾಪೆಲ್ಲ ಮಣ್ಣಾಗ್ಬಿಟ್ಟಿತ್ತು. ಎಲ್ಲ ನೀಟಾಗಿ ತೊಳ್ಕೊಂಡ್ವಿ. ಖುಷಿನ ಮಲಗಿಸ್ಬಿಟ್ಕೊಂಡು. ಪರಿ ಮಗಳು ಮುಖದಲ್ಲೆಲ್ಲ ಫುಲ್ಲು ಮುಳ್ಳು ಥರ, ಅದು ಒಂಥರ ಇವಾಗ ಸ್ಕಿನ್ ಟಚ್ ಆಗಿ ಒಡಗಿ ಮುಳ್ಳುಗಳೆಲ್ಲ ಚುಚ್ಕೊಂಡಂಗೆ ಆಗ್ಬಿಡ್ತಾವೆ ಗೊತ್ತಾ. ಅದು ಎಲ್ಲ ಹೋಗೋಳು ಕೂದಲಿಗೆಲ್ಲ ಸಿಕ್ಕಾಕೊಂಬಿಟ್ಟಿತ್ತು, ಮೂತಿಗೆಲ್ಲ. ಅದು ಬಿಡಿಸೋಷ್ಟರಲ್ಲಿ ಸರ್ಕಸ್ ಅಂತ ಅನ್ನಿಸ್ತು. ಅದಾದಮೇಲೆ ಬಂದೊಳೆ ಅಡುಗೆಗೆ ಮಾಡಿದೆ. ಬಸ್ಸಾರು ಮಾಡಿ, ಹೀರೆಕಾಯಿ ಪಲ್ಯ ಮಾಡಿ, ಮುದ್ದೆ ಮಾಡಬೇಕು. ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ. ಬೇಡ ಕೂಸು. ಬೇಕಾ ಹೇಳಿ. ನಾನು ಅವಾಗಿಂದಾನೇ ಹೇಳ್ತಾ ಇದ್ದೀನಿ, ಬಾರ ಎತ್ಕೊಂಡು ತಿನ್ನತ್ತ ಗೇಮ್ ಮಾಡ್ಕೊಂಡ್ಬಿಡ್ತೀವಿ ಅವನ ಜೊತೆ. ಅಲ್ಲ ಪಾರಕ್ಕೆ ನೆನ್ಪಾಡು ಬೆಳ್ಟ ಕೊಡೋದು. ಇಲ್ಲಿ ನೋಡಿ ಬರೀ ನಾನು ಅದಕ್ಕೆ ಆ ಪಾತ್ರೆ ತೊಳೆಯಕ್ಕೆ ಹೋದಾಗಲೆಲ್ಲ ಈ ಅವಸ್ಥೆ ನಂದು. ಏನ್ ಮಾಡ್ಕೊಟ್ರು ನ್ಯಾಯವಾಗಿರಲ್ಲ ಕಣಮ್ಮ. ಮಾಡಬೇಕು ಅಂತ ಮಾಡಲಿಲ್ಲ, ತೊಳೆಯಕ್ಕೆ ಹೋದ್ನಲ್ಲ. ಅದಕ್ಕೆ ಗೊತ್ತು ಹಿಂಗೆಲ್ಲ ಆಗುತ್ತೆ ಅಂತ. ಎಲ್ಲ ಮಾಡ್ಕೊಡ್ತೀನಿ ಮತ್ತೆ ಹಿಂಗೆ. ಚಿಕ್ಕಮ್ಮ ಆಯ್ತಲ್ಲ ಚಿಕ್ಕಮ್ಮ ಆಗ್ಬಿಟ್ಟೈತೆ. ಚಿಕ್ಕಮ್ಮ ಮನೇಲಿ ಇತ್ತು ಒಂದು. ಚಿಕ್ಕಮ್ಮ ಒಂದು ನಿಮಿಷ. ಅದ್ರ ಕಣ್ಣ ಯೂಟ್ಯೂಬ್ ಇದು ಮಾಡಿದ್ರೆ ವಿಡಿಯೋ ಮಾಡಿದ್ರೆ ಒಂಥರ ರೆಡ್ ಕಾಣಿಸ್ತದೆ. ಯಾಕೆ ಹಂಗೆ ಅವ್ರ ಕಣ್ಣೇ ಹಂಗೆ. ಏನು ಪರಿ ಎಲ್ಲಿನ ಪರಿ ಬಳಿ
ಬರೀ ಇಲ್ಲಿ ಬಾ ಮಗಳೇ, ಓಡಿ ಬಾ ಮಗಳೇ, ಓಡಿ ಬಾ ಮಗಳೇ, ಓಡಿ ಬಾ ಮಗಳೇ, ಇಲ್ಲಿ ಬಾ ಮಗಳೇ. ಮುಳ್ಳೆಲ್ಲ ಮೂತಿಗೆಲ್ಲ ಮುಳ್ಳೆಲ್ಲ ಸುತ್ತಿಸ್ಕೊಂಡು ಫುಲ್ಲು ಕಂಪ್ಲೀಟಾಗಿ ಮೂತಿಗೆಲ್ಲ ಅದೇನು ಮುಳ್ಳು ಅಂತಾರೆ ಹೇಳ್ರಿ, ಅಂಟ್ಕೊಂಡ್ಬಿಡುತ್ತಲ್ಲಮ್ಮ. ಹಾಂ, ಎಲ್ಲ ಫುಲ್ ಹಂಗೆ ಸ್ಕಿನ್ನಿಗೆಲ್ಲ ನಮ್ಮ ಕಾಲ್ಗಳಿಗೂ ಅಂಟ್ಕೊಳ್ತವೆ, ಕೂದಲಿದ್ರೆ ಅದಕ್ಕೂ ಅಂಟ್ಕೊಂಡ್ಬಿಡುತ್ತೆ. ಎಲ್ಲ ಫುಲ್ ಅಂಟಿಸ್ಕೊಂಡ್ಬಂದು ಇದೆಲ್ಲ ಕ್ಲೀನ್ ಮಾಡಿದೆ. ಇವಾಗ ಮಾವಿನಕಾಯಿ ವಾಟೆನ ಫುಲ್ಲು ಕವರ್ ಹಾಕೊಳ್ಳೆ. ಮಿಲನ್ ತಾ ಬಂದ್ಯಾ? ಸೊ ಇಟ್ಕೊಂಡವಳೆ ಹಿಂಗೆ. ಸುಮ್ಮ ಫುಲ್ಲು ಬ್ಯುಸಿ ಮೇಡಮ್ಮು. ಎಲ್ರದ್ದು ಊಟ ಆಯಿತು. ಏನು ಮಾಡಿದ್ರು? ಹೀರೆಕಾಯಿ ಪಲ್ಯ ಮತ್ತು ಬಸ್ಸಾರು ಮಾಡಿದ್ವಿ. ಸೊ ಫುಲ್ ತಲೆನೋವಿತ್ತು, ಅದಕ್ಕೆ ಬ್ಲಾಗ್ ಅದನ್ನು ಮತ್ತೆ ನಾನು ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಇವಾಗ ಊಟ ಮಾಡಿ ಬಿಸಿ ಊಟ ಮತ್ತು ಒಂದು 10 ತಲೆನೋವಿನ ಮಾತ್ರ ಹಾಕ್ಕೊಂಡು ಮತ್ತು ವಿಡಿಯೋ ಎಂಡ್ ಮಾಡೋಣ ಅಂತ ಕೂತ್ಕೊಂಡೆ. ಸೊ ಇದಾಗಿತ್ತು. ಬೆಳಗ್ಗೆಯಿಂದ ಸೆಕೆ. ಮಧ್ಯಾಹ್ನ ನಿದ್ದೆ ಬೇರೆ ಮಾಡಲಿಲ್ಲ. ನನ್ನ ಖುಷಿ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಖುಷಿಮ ಬಂದು ಫುಲ್ ಅಪ್ಪ ಅಂತಲೇ ಇದ್ಲು. ಈ ನೋಡಿ ಹೆಂಗೆ ಕೂತವಳೆ. ಒಂಚೂರು ಅಪ್ಪ ಅಂತ ಏನಾದ್ರು ಹೇಳಿದ್ಲಾ? ಮಲಗ್ದಾಗಲೇ ಅಪ್ಪ ಅಂತ ಹೇಳಿ ಇರ್ಚ್ಕೊತಾನೇ ಇದ್ಲು. ತಲೆನೋವು ಜಾಸ್ತಿ ಆಗ್ಬಿಡ್ತು. ಸೊ ಹಿಂಗಾಯಿತು. ಪರಿ ಏಯ್ ಬರೀ ಇಲ್ಲಿ ಎತ್ಕೊಳ್ಳೋದು ಹೊಟ್ಟೆ ಅಲ್ಲೋಡ್ರಿ, ಮೇಲೆ ತಂದೈತೆ. ಅಲ್ಲೋಡ್ರಿ ಫುಲ್ ನೀನು ಹಂಗೆ ಕವರಲ್ಲ, ಹಂಗೆ ಕವರ್ತಾಳೆ ಕಂಪ್ಲೀಟಾಗಿ. ಕವರಿ ಫುಲ್ಲು ಇದು ಮಾತ್ರ ಬಿಡ್ತಾಳೆ ಹಂಗೆ ಮಗಳು. ಅಲ್ಲ ಮಗಳೇ ನನ್ನ ಪೂರು ಇದು. ಸೊ ಓಕೆ ಫ್ರೆಂಡ್ಸ್, ಹಳ್ಳಿ ವ್ಲಾಗ್, ಊರಿನ ವ್ಲಾಗ್ ಇದಾಗಿತ್ತು. ಸಿಗೋಣ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಬಿಸಿಲು ದೆಗೆ ಫುಲ್ ಟ್ಯಾನ್. ಸೊ ಮತ್ತು ಇನ್ನೂ ಊಟ ಮಾಡ್ತಾರೆ. ಸೊ ಓಕೆ, ಸಿಗೋಣ ಮತ್ತೆ ಇನ್ನೊಂದು ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.